ಓಂ ನಮಃ ಶಿವಾಯ್. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 14/12/2025 ಶಿವಬಾಬಾರವರ ವಾಣಿ. ಮಧುರ ಮಕ್ಕಳೇ, ಇಷ್ಟು ಪವರ್ಫುಲ್ ಸ್ಥಿತಿಯಲ್ಲಿ ನೀವು ಸ್ಥಿತರಾಗಿರಿ. ಯಾವುದೇ ಜೈಲ್ ನಿಮ್ಮನ್ನು ಬಂಧಿಸಲು ಸಾಧ್ಯ ಆಗಬಾರದು. ಒಳ್ಳೆಯದು. ಇಂದು ನಿಮಗೋಸ್ಕರ ಇದು ಶುಭಗಳಿಗೆಯೇನು? ಶುಭಗಳಿಗೆಯೇ? ಶುಭವೇ? ಒಂದು ವೇಳೆ ತಾವು ಮಕ್ಕಳು ಬಯಸಿದ್ದೇ ಆದರೆ ಪ್ರತಿಯೊಂದು ಗಳಿಗೆಯನ್ನು ಶುಭಗಳಿಗೆಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿದೆಯಲ್ಲವೇ? ಹೇಗೆ? ಮಕ್ಕಳು ಬಾಬನಿಗೆ ಹೇಳಿದರು, ಬಾಬಾ, ನೀವು ಜೊತೆಗಿದ್ದಾಗ ಪ್ರತಿಯೊಂದು ಗಳಿಗೆ ಶುಭಗಳಿಗೆಯಾಗುತ್ತದೆ ಎಂದು. ಅಲ್ಲ, ನೀವು ಜೊತೆಗಿಟ್ಟುಕೊಂಡಾಗ ಆಗ ಪ್ರತಿಯೊಂದು ಗಳಿಗೆ ಶುಭಗಳಿಗೆಯಾಗುತ್ತದೆ. ಒಂದು ವೇಳೆ ನೀವು ಜೊತೆ ಇಟ್ಟುಕೊಂಡಿಲ್ಲ ಎಂದರೆ, ಬಾಬನನ್ನು ಜೊತೆಯಾಗಿ ಇಟ್ಟುಕೊಂಡಿಲ್ಲ ಎಂದರೆ ಆಗ ಅದು ಶುಭಗಳಿಗೆ ಹೇಗೆ ಆಗುತ್ತದೆ? ನಿಮ್ಮ ಜೊತೆ ಇಟ್ಟುಕೊಳ್ಳುವುದು ಇದು ಶುಭಗಳಿಗೆಯಾಗಿದೆ. ಪ್ರತಿಯೊಂದು ಗಳಿಗೆ ಧ್ಯಾನದಲ್ಲಿ ಹೋಗುವುದು, ಪ್ರತಿಯೊಂದು ಗಳಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ, ಆಗ ಪ್ರತಿಯೊಂದು ಗಳಿಗೆ ಶುಭಗಳಿಗೆ ಆಗುತ್ತದೆ. ಅಂದ ಮೇಲೆ ತಾವು ಮಕ್ಕಳು ಯಾರೆಲ್ಲ ಕುಳಿತಿದ್ದೀರಿ, ನೀವೆಲ್ಲರೂ ಈ ಗಳಿಗೆ ಶುಭಗಳಿಗೆ ಆಗಿದೆಯಲ್ಲವೇ? ತಾವೆಲ್ಲರೂ ಇದನ್ನು ಬಯಸುತ್ತೀರಾ? ನನ್ನ ಜೀವನದ ಎಷ್ಟು ಗಳಿಗೆಗಳಿದೆ ಅದು ಶುಭವಾಗಿದೆಯೇ? ಶುಭವಾಗಿರುತ್ತದೆಯಾ? ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕೋಸ್ಕರ ಸದಾ ಶುಭವಾಗಿ ಯೋಚಿಸಬೇಕು, ಶುಭವಾದದ್ದನ್ನೇ ಮಾಡಬೇಕು, ಸದಾ ಸತ್ಯವನ್ನು ಮಾಡಬೇಕು. ಅಂದ ಮೇಲೆ ಪ್ರತಿ ಗಳಿಗೆ ಶುಭಗಳಿಗೆ ಆಗಿರಲಿ. ಎಲ್ಲಿ ಯೋಚನೆ ಶುಭವಾಗಿದೆ ಅಲ್ಲಿ ಎಲ್ಲವೂ ಶುಭವಾಗುತ್ತದೆ. ಆದ್ದರಿಂದ ತಾವೆಲ್ಲ ಮಕ್ಕಳು ಈ ರೀತಿ ಯೋಚಿಸಿರಿ, ನನ್ನ ಜೀವನದ ಪ್ರತಿಯೊಂದು ಗಳಿಗೆ ಶುಭಗಳಿಗೆ ಆಗಿರಲಿ. ಸದಾ ಶುಭವಾದದ್ದನ್ನೇ ಯೋಚಿಸಬೇಕು ಮತ್ತು ಸತ್ಯ ತಂದೆಯನ್ನು ಸದಾ ಜೊತೆಗಿಟ್ಟುಕೊಳ್ಳಬೇಕು. ಸರಿ ತಾನೇ? ಇಟ್ಟುಕೊಳ್ಳುತ್ತೀರಾ? ಇಂದು ನೋಡಿರಿ, ಇದು ಅದ್ಭುತವಾಗಿದೆಯಲ್ಲವೇ? ನೀವು ಸಹ ಮಿಲನ ಮಾಡಲು ಬಂದಿದ್ದೀರಿ, ನಾನೂ ಸಹ ಮಿಲನ ಮಾಡಲು ಬಂದಿದ್ದೇನೆ. ಎರಡೂ ಕಡೆಯಿಂದ ಮಿಲನ ಆಗುತ್ತಿದೆ. ನೀವು ಬಾಬನ ಪ್ರೀತಿಯಲ್ಲಿ ಓಡೋಡಿ ಬರುತ್ತಿದ್ದೀರಿ, ನಾನೂ ಸಹ ಪ್ರೀತಿಯಲ್ಲಿ ಬಂದಿದ್ದೇನೆ. ಇದು ಮಿಲನದ ಮೇಳ ಆಗಿದೆ. ಕೆಲವು ಮಕ್ಕಳು ನೋಡಲು ಬಂದಿದ್ದೀರಿ, ಆದರೆ ಮೆಜಾರಿಟಿ ಯಾರು ಇಲ್ಲಿ ಕುಳಿತಿದ್ದಾರೆ? ಮೆಜಾರಿಟಿ ಪ್ರೀತಿಯಲ್ಲಿ ಮಿಲನ ಮಾಡಲು ಬಂದಿದ್ದಾರೆ. ಒಳ್ಳೆಯದು. ನೋಡಿರಿ, ಮಕ್ಕಳೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಹೇಗೆ ಬರಬೇಕು? ತಾವೆಲ್ಲ ಮಕ್ಕಳು ಯೋಚಿಸುತ್ತೀರಾ? ನೀವೆಲ್ಲರೂ ಸ್ವತಂತ್ರರಾಗಿದ್ದೀರಲ್ಲವೇ? ಸ್ವತಂತ್ರರಾಗಿದ್ದೀರಾ? ಯಾರು ಯಾರು ಸ್ವತಂತ್ರರಾಗಿದ್ದಾರೆ? ಫ್ರೀಯಾಗಿದ್ದೀರಾ? ಯಾರ್ಯಾರು? ಎಲ್ಲರೂ? ಒಳ್ಳೆಯದು. ಪಕ್ಕಾ ಇದೆ ಅಲ್ಲವೇ? ಪಕ್ಕಾ? ಯೋಚಿಸಿ. ಯಾರು ಜೈಲ್ನಲ್ಲಂತೂ ಇಲ್ಲ ತಾನೆ? ಯಾವ ಜೈಲ್? ಮಾಯೆಯ ಜಾಲದ ಮತ್ತು ಮಾಯೆಯ ಜೈಲ್. ಈಗ ಮಕ್ಕಳು ಯೋಚಿಸಿರಿ, ಮಾಯೆ ಎಂದರೇನು? ಹಣವಲ್ಲ, ವಿಕಾರಗಳ ಜೈಲ್ ಮಾಯೆಯಾಗಿದೆ. ಆದರೆ ಒಂದು ಈ ಶರೀರವೂ ಸಹ ಜೈಲಾಗಿದೆ. ಆಗಿದೆನಾ? ಈ ಶರೀರ ಏನಾಗಿದೆ? ಯೋಚಿಸಿ ನೋಡಿರಿ. ಈ ಶರೀರ ಏನಾಗಿದೆ? ಜೈಲಾಗಿದೆ. ಜೈಲ್ ಹೇಗೆ ಆಗುತ್ತದೆ? ಯಾವಾಗ ಜೈಲಿಗೆ ಹೋಗುತ್ತಾರೆ ಆಗ ತಮ್ಮ ಇಷ್ಟದಂತೆ ಹೊರಗೆ ಬರಲು ಸಾಧ್ಯವಿಲ್ಲ. ಆ ರೀತಿ ಹೊರಗೆ ಬಾರದೇ ಇರುವುದನ್ನು ಜೈಲ್ ಎಂದು ಹೇಳುತ್ತಾರೆ. ಯಾರು ತಮ್ಮ ಇಚ್ಛೆಯಂತೆ ಹೊರಗೆ ಬರುತ್ತಾರೆ, ತಮ್ಮ ಇಚ್ಛೆಯಿಂದ ಹೋಗುತ್ತಾರೆ, ಅದಕ್ಕೆ ಮಹಲ್ ಎಂದು ಕರೆಯುತ್ತಾರೆ. ಯಾವ ಮಹಲಿನಲ್ಲಿ ಸ್ವತಂತ್ರತೆ ಇರುತ್ತದೆ. ಆದರೆ ಮಕ್ಕಳು ಈ ದೇಹರೂಪಿ ಜೈಲಿನಲ್ಲಿ ಬಂದಿದ್ದಾರೆ. ಜೈಲಿನಲ್ಲೇನೋ ಬಂದಿದ್ದೀರಿ, ಆದರೆ ಹೊರಗೆ ಬರುತ್ತಿಲ್ಲ.
ಬರಲು ಆಗುವುದೂ ಇಲ್ಲ ಅಂದ ಮೇಲೆ ಇದು ಏನಾಯಿತು? ಜೈಲಾಯಿತಲ್ಲವೇ? ತಾವೆಲ್ಲರೂ ಯಾವುದರಲ್ಲಿದ್ದೀರಿ? ಯಾವುದರಲ್ಲಿ? ಜೈಲಿನಲ್ಲಿ. ತಾವು ಹೇಗೆ ಹೇಳುತ್ತಿದ್ದೀರಿ ನಾವು ಜೈಲಿನಲ್ಲಿ ಇದ್ದೇವೆ ಎಂದು? ತಾವೆಲ್ಲರೂ ಜೈಲಿನಲ್ಲಿದ್ದೀರಾ? ಜೈಲ್ ಅರ್ಥಾತ್ ತಾವು ತಮ್ಮ ಇಚ್ಛೆಯಿಂದ ಹೊರಗೆ ಬರಲು ಆಗುವುದಿಲ್ಲ, ಅದು ಜೈಲಾಗಿದೆ. ಒಂದು ಸಮಯ ಬರುತ್ತದೆ, ಬಿಡುಗಡೆಯಾಗುವಂತಹ ಸಮಯ. ಇಂದು ಜೈಲಿನಿಂದ ಬಿಡುಗಡೆಯಾದೆವು ಎಂದು, ಆಗ ಆಟೋಮೆಟಿಕಲಿ ಆ ಸಮಯ ಬರುತ್ತದೆ. ಆದರೆ ಅದ್ಭುತ ಮಾತೇನೆಂದರೆ ನಿಮಗೆ ಗೊತ್ತಿದೆನಾ? ಜಗತ್ತಿನ ಜೈಲಿನಲ್ಲಿ ಒಂದು ವೇಳೆ ಹೋದರೆ ಅವರು ದಿನಗಳನ್ನು ಎಣಿಕೆ ಮಾಡುತ್ತಾರೆ, ಗಳಿಗೆಗಳನ್ನು ಎಣಿಕೆ ಮಾಡುತ್ತಾರೆ. ನಾನು ಯಾವಾಗ ಈ ಜೈಲಿನಿಂದ ಹೊರಗೆ ಬರುತ್ತೇನೆ ಎಂದು, ಯಾವಾಗ ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ ಎಂದು, ಯಾವಾಗ ನನಗೆ ಜೈಲಿನಿಂದ ಬಿಡುಗಡೆಯಾಗಿ ನಾನು ಮನೆಗೆ ಹೋಗುತ್ತೇನೆ ಎಂದು. ಆದರೆ ಇಲ್ಲಿ ಉಲ್ಟ ಏನು? ನಾವು ಸದಾ ಜೈಲಿನಲ್ಲೇ ಇರುತ್ತೇವೆ. ಯಾರೂ ಕೂಡ ನಮ್ಮನ್ನು ಜೈಲಿನಿಂದ ಹೊರಗೆ ಹಾಕಬಾರದು. ಅಪ್ಪಿತಪ್ಪಿಯೂ ಯಾರೂ ಕೂಡ ನಮ್ಮ ಜೈಲಿನ ಬೀಗ ತೆಗೆಯಬಾರದು ಎಂದು ಹೇಳುತ್ತಾರೆ. ಹೇಳುವುದು ಅರ್ಥ ಆಗುತ್ತಿದೆಯೇನು? ಏನರ್ಥವಾಯಿತು? ಸಾಯುವುದಕ್ಕೆ ಇಷ್ಟಪಡುವುದಿಲ್ಲ ಎಂದು ಮಕ್ಕಳು ಉತ್ತರಿಸಿದರು. ಯಾರೂ ಸಹ ಜೈಲಿನಿಂದ ಅಂದರೆ ಈ ಶರೀರದಿಂದ ಸ್ವತಂತ್ರವಾಗಲು ಇಷ್ಟಪಡುವುದಿಲ್ಲ. ಯಾರೂ ಕೂಡ ಈ ಶರೀರವನ್ನು ಬಿಡಲು ಬಯಸುವುದಿಲ್ಲ. ಇನ್ನೂ ಸಹ ಅಲ್ಲಿ ಇಲ್ಲಿ ಹುಡುಕಾಡುತ್ತಾರೆ, ಮಂದಿರಗಳಿಗೆ ಹೋಗಿ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಹೇ ಭಗವಂತ, ಇನ್ನೂ ನನಗೆ ದೀರ್ಘಾಯುಷ್ಯನ್ನು ಕೊಡು, ಇನ್ನೂ ದೀರ್ಘ ಸಮಯವನ್ನು ಕೊಡು, ಈ ಜೈಲಿನ ಸಮಯವನ್ನು ಹೆಚ್ಚು ಮಾಡು. ಅಂದರೆ ಅರ್ಥ, ನನಗೆ ದೀರ್ಘಾಯುಷ್ಯನ್ನು ಕೊಡು, ಇನ್ನೂ ಸ್ವಲ್ಪ ದಿನ ಈ ಜೈಲಿನಲ್ಲಿ ನಾನು ಇರುವಂತೆ ಮಾಡು. ಪೂಜೆಗಳನ್ನು ಪ್ರಾರ್ಥನೆಗಳನ್ನು ಮಾಡುತ್ತಾರೆ, ಹರಕೆಗಳನ್ನು ಕೂಡ ಮಾಡುತ್ತಾರೆ ದೀರ್ಘಾಯುಷಿಗಾಗಿ. ಸ್ವಲ್ಪ ಇನ್ನೂ ಈ ಜೈಲಿನಲ್ಲಿ ಇರುವಂತೆ ವರದಾನ ಕೊಡು ಎಂದು ಕೇಳುತ್ತಾರೆ. ಇಲ್ಲಿ ಯಾರೂ ಕೂಡ ಈ ಜೈಲಿನಿಂದ ಅಂದರೆ ಶರೀರ ಎನ್ನುವ ಜೈಲಿನಿಂದ ಸ್ವತಂತ್ರವಾಗಲು ಯಾರೂ ಬಯಸುವುದಿಲ್ಲ. ಎಲ್ಲರಿಗೂ ಜೈಲಿನಲ್ಲೇ ಮಜಾ ಬರುತ್ತಿದೆಯಲ್ಲವೇ? ಅದ್ಭುತ ಮಾತೇನೆಂದರೆ ಈ ಜೈಲಿನಲ್ಲಿ ಬಹಳ ದುಃಖವಿದೆ ಮತ್ತು ಈ ದುಃಖದಿಂದ ಬಿಡುಗಡೆಯಾಗಲು ಯಾರೂ ಸಹ ಬಯಸುವುದಿಲ್ಲ. ಈ ಜೈಲಿನಿಂದ ಹೊರಗೆ ಬರಲು ಇಷ್ಟಪಡುವುದಿಲ್ಲ. ಅದಕ್ಕಿಂತ ಅದ್ಭುತ ಮಾತೇನೆಂದರೆ ಆ ಜೈಲಿನ ಬೀಗ ನಿಮ್ಮ ಹತ್ತಿರವೇ ಇದೆ, ಆದರೂ ಚಾವಿ ನಿಮ್ಮ ಕೈಯಲ್ಲಿ ಇದ್ದರೂ ಬೀಗವನ್ನು ನೀವು ತೆರೆಯಲು ಬಯಸುತ್ತಿಲ್ಲ. ಜಗತ್ತಿನಲ್ಲಿ ಯಾರಾದರೂ ಜೈಲಿನಲ್ಲಿ ಇದ್ದರೆ ಅವರ ಹತ್ತಿರ ಆ ಚಾವಿಯ ಬೀಗದ ಕೀ ಇದ್ದರೆ ಆವಾಗ ಏನು ಮಾಡುತ್ತಾರೆ? ಅವರು ಏನು ಮಾಡುತ್ತಾರೆ ಹೇಳಿರಿ? ತಕ್ಷಣ ಬೀಗವನ್ನು ತೆಗೆದು ಆ ಜೈಲಿನಿಂದ ಓಡಿ ಹೋಗುತ್ತಾರೆ. ಇದೇ ರೀತಿ ಅಲ್ಲವೇ? ಆದರೆ ಇಲ್ಲಿ ಉಲ್ಟಾ ಆಗಿದೆ. ಚಾವಿ ನಿಮ್ಮ ಹತ್ತಿರವೇ ಇದೆ ಮತ್ತು ಆ ಜೈಲಿನ ಮಾಲೀಕರು ನೀವೇ ಆಗಿದ್ದೀರಿ, ಕಾವಲುಗಾರರು ನೀವೇ ಆಗಿದ್ದೀರಿ ಮತ್ತು ಸಂಪೂರ್ಣ ಕಾರಾಗೃಹವು ನಿಮ್ಮ ಅಂಡರ್ನಲ್ಲೇ ಇದೆ, ಎಲ್ಲವೂ ನೀವೇ ಆಗಿದ್ದೀರಿ. ಆದರೂ ಸಹ ಆ ಜೈಲನ್ನು ಬಿಡಲು ಬಯಸುವುದಿಲ್ಲ. ಏನು ಹೇಳುತ್ತೀರಿ? ಇದಕ್ಕೆ ಏನೆಂದು ಹೇಳುತ್ತೀರಿ? ಜೈಲಿನಿಂದ ಹೊರಗೆ ಬರಲು ಯಾಕೆ ಇಷ್ಟು ಭಯ? ಯಾಕೆ ಭಯವಿದೆ? ಈಗ ನಾನು ಬಂದಿರುವುದೇ ನಿಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಮಹಲಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ರೆಡಿ ಇದ್ದೀರಲ್ಲವೇ? ಮಹಲ್ಗೆ ಹೋಗುವುದಕ್ಕೋಸ್ಕರ ರೆಡಿ ಇದ್ದೀರಾ? ಮಕ್ಕಳು ಜಿ ಬಾಬಾ ಎಂದು ಹೇಳಿದರು. ಹೌದು ಎಂದು ಹೇಳುತ್ತೀರಿ, ಆದರೆ ಮನಸ್ಸಿನಿಂದ ಯಾರೂ ಹೇಳುತ್ತಿಲ್ಲ. ಜೈಲಿನಿಂದ ಹೊರಗೆ ಬರಲು ಎಲ್ಲರ ಮನಸ್ಸು ಸಣ್ಣದಾಗುತ್ತದೆ. ಅಷ್ಟೊಂದು ದುಃಖ ಇದೆಯಲ್ಲವೇ ಈ ಜಗತ್ತಿನಲ್ಲಿ? ನಾವು ಕೈದಿಗಳು ಕೂಡ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಿದ್ದೇವೆ. ಮತ್ತು ಮಕ್ಕಳು ಏನು ಹೇಳುತ್ತಾರೆ? ನಾವು ಸ್ವತಂತ್ರರಾಗಿದ್ದೇವೆ.
ಆದರೆ ಮಕ್ಕಳು, ನೀವು ಡಬಲ್ ಜೈಲ್ನಲ್ಲಿದ್ದೀರಿ. ಒಂದು ವಿಕಾರಗಳ ಜೈಲ್ನಲ್ಲೂ ಇದ್ದೀರಿ ಮತ್ತು ಈ ಶರೀರವೂ ಕೂಡ ಜೈಲಾಗಿದೆ. ಒಂದು ಸಾರಿ ವಿಕಾರಗಳ ಜೈಲನ್ನು ಹೊಡೆದು ಹಾಕಿರಿ, ಆಗ ಶರೀರದ ಜೈಲಿನ ಬೀಗ ತಾನಾಗಿಯೇ ತೆರೆಯುತ್ತದೆ. ನೀವು ನಿಮ್ಮ ಮರ್ಜಿಯ ಮಾಲೀಕರಾಗುತ್ತೀರಿ. ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ತಾವು ಎಷ್ಟು ಸಮಯದಲ್ಲಿ ಬರುತ್ತೀರಿ, ತಾವು ಎಲ್ಲಿಗೆ ಹೋಗುತ್ತೀರಿ, ಎಲ್ಲವೂ ತಮ್ಮ ಕೈಯಲ್ಲಿಯೇ ಬರುತ್ತದೆ. ಒಂದು ಸಾರಿ ನಿಮ್ಮೊಳಗಿರುವ ಜೈಲ್ ಅಂದರೆ ವಿಕಾರಗಳ ಜೈಲ್, ಕೆಟ್ಟ ಗುಣಗಳ ಜೈಲ್, ಅವುಗಳನ್ನು ಹೊಡೆದು ಹಾಕಿರಿ. ಅವುಗಳನ್ನು ಹೊಡೆಯುವುದಕ್ಕೆ ಪ್ರಯತ್ನ ಮಾಡಿರಿ. ಪ್ರತಿದಿನ ಅವುಗಳನ್ನು ಹೊಡೆಯಿರಿ. ಅಂದರೆ ಅರ್ಥ, ಪ್ರತಿದಿನ ಒಂದೊಂದೇ ವಿಕಾರಗಳನ್ನು ಬಿಡುತ್ತಾ ಹೋಗಿರಿ. ಪ್ರತಿದಿನ ಬಿಡಿ. ಒಂದು ವೇಳೆ ಒಂದು ವಸ್ತುವಿನ ಮೇಲೆ ಬಾರಿ ಬಾರಿಗೂ ಗಳಿಗೆಗೂ ಹೊಡೆಯುತ್ತಾ ಇದ್ದರೆ, ವಾರ್ ಮಾಡುತ್ತಿದ್ದರೆ, ಆಗ ಅದು ಒಂದಲ್ಲ ಒಂದು ದಿನ ತುಂಡಾಗುತ್ತದೆ. ಒಂದು ವೇಳೆ ಮಕ್ಕಳು ಪ್ರಯತ್ನ ಪಟ್ಟರೆ ಪರಿವರ್ತನೆ ಆಗಲು, ಪರಿವರ್ತನೆ ಮಾಡಿಕೊಳ್ಳಲು, ಆಗ ಅವಶ್ಯವಾಗಿ ಈ ಜೈಲ್ ತುಂಡಾಗುತ್ತದೆ. ಎಲ್ಲರೂ ಮಹಲ್ಗೋಸ್ಕರ ಮಹಲ್ನಲ್ಲಿ ಹೋಗುವುದಕ್ಕೆ ರೆಡಿಯಾಗಿದ್ದೀರಾ? ಹೋಗಲು ರೆಡಿಯಾಗಿದ್ದೀರಾ ಮೆಹಲ್ಗೆ? ಯೋಚಿಸಿ ನೋಡಿರಿ, ಮತ್ತೊಮ್ಮೆ ವಿಚಾರ ಮಾಡಿರಿ. ಈಗಂತೂ ಬಾಬಾ ಬರುತ್ತೇವೆ ಎಂದು ಬಹಳ ಬೇಗ ಹೇಳುತ್ತೀರಿ. ಆದರೆ ಯಾವಾಗ ಮೆಹಲ್ಗೆ ಹೋಗುವ ಸಮಯ ಬರುತ್ತದೆ, ಆಗ ಇಲ್ಲ ಬಾಬಾ, ಇನ್ನೂ ಸ್ವಲ್ಪ ತಡಿ, ಇನ್ನೂ ಸ್ವಲ್ಪ ಸಮಯ ಕೊಡು ಎಂದು ಹೇಳುತ್ತೀರಿ. ಈಗ ಜೈಲಿನಲ್ಲಿದ್ದೀರಿ, ಅದರಲ್ಲೂ ಸಹ ಸ್ವತಂತ್ರವಾಗಿರಿ. ಅಂದರೆ ಅರ್ಥ, ನಿಮ್ಮ ಮರ್ಜಿಗೆ ಮಾಲೀಕರಾಗಿರಿ. ಬಲೆ ಈಗ ಜೈಲಿನಲ್ಲಿ ಇರಿ, ಅದರಲ್ಲೂ ಸಹ ಸ್ವತಂತ್ರವಾಗಿರಿ. ಅಂದರೆ ಅರ್ಥ, ನಿಮ್ಮ ಮರ್ಜಿಗೆ ಮಾಲೀಕರಾಗಿರಿ. ಈ ಜೈಲ್ ನಿಮ್ಮನ್ನು ಬಂಧಿಸಲು ಸಾಧ್ಯವಿಲ್ಲ. ಈ ಜೈಲ್ ನೀವು ಆತ್ಮವನ್ನು ಎಂದೂ ಸಹ ಬಂಧಿಸಲು, ಕೈದಿ ಮಾಡಲು ಸಾಧ್ಯವಿಲ್ಲ. ಅಷ್ಟು ಪವರ್ಫುಲ್ ಸ್ಥಿತಿಯಲ್ಲಿ ನೀವು ಮಕ್ಕಳು ಇದ್ದಾಗ ಯಾವುದೇ ಜೈಲ್ ನಿಮ್ಮನ್ನು ಬಂಧಿಸಲು ಸಾಧ್ಯವಿಲ್ಲ. ಈಗ ಈ ಗಳಿಗೆ ಏನಿದೆ, ಇದೆಲ್ಲವೂ ನಿಮ್ಮನ್ನು ನೀವು ಎಂದೂ ಸಹ ಕೈದಿ ಎಂದು ತಿಳಿದುಕೊಂಡಿದ್ದೀರಾ? ಎಂದೂ ಸಹ ತಿಳಿದುಕೊಂಡಿರಲಿಲ್ಲ. ಏಕೆಂದರೆ ನಾವು ಮಕ್ಕಳು ಜೈಲಿನಲ್ಲಿದ್ದೇವೆ ಎನ್ನುವುದೇ ನಿಮಗೆ ಗೊತ್ತಿಲ್ಲ. ಯೋಚಿಸಿ ನೋಡಿರಿ. ಮತ್ತು ಆ ಜೈಲ್ ಯಾವಾಗ ತುಂಡಾಗುತ್ತದೆ? ಯಾವಾಗ ತಾವು ಗಳಿಗೆಗೂ ನೆನಪನ್ನು ಮಾಡುತ್ತೀರಿ, ಆಗ ಮಕ್ಕಳು ಜೈಲನ್ನು ಹೊಡೆಯುವ ಅವಶ್ಯಕತೆ ಬೀಳುವುದಿಲ್ಲ. ಜೈಲನ್ನು ಹೊಡೆದು ಹಾಕುವುದು ಅಂದರೆ ಅರ್ಥ ದುಃಖಿಗಳಾಗುವುದು. ಆದರೆ ಆ ಜೈಲಿಗೆ ಹಾಕಿರುವಂತಹ ಚಾವಿಯನ್ನು ತೆರೆಯುವುದಕ್ಕೆ ಏನಾದರೂ ಪರಿಶ್ರಮವಾಗುತ್ತದೆ ಏನು? ಕೀ ಹಾಕಿದರೆ ಚಾವಿ ತೆರೆಯುತ್ತದೆ ಮತ್ತು ನೀವು ಮಕ್ಕಳು ಸ್ವತಂತ್ರವಾಗುತ್ತೀರಿ. ಹಾಗಾದರೆ ಏನು ಮಾಡಬೇಕು? ಚಾವಿ ಹಾಕಬೇಕಲ್ಲವೇ? ನೆನಪಿನ ಚಾವಿಯನ್ನು ಹಾಕಿರಿ ಮತ್ತು ಜೈಲಿನಿಂದ ಮುಕ್ತರಾಗಿರಿ. ಒಳ್ಳೆಯದು ಮಕ್ಕಳೇ, ತಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರಿ. ನಾನು ನಿಮಗೆ ಮನಸ್ಸಿನಿಂದ ಧನ್ಯವಾದಗಳನ್ನು ಮಾಡುತ್ತೇನೆ ಮತ್ತು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. ನೀವು ಬಂದಿದ್ದೀರಿ, ನನಗೆ ಬೇಹದ್ದಿನ ಖುಷಿಯಾಯಿತು. ಮತ್ತು ಯಾರು ಬಂದಿಲ್ಲ, ಯಾವುದೋ ಕಾರಣಕ್ಕೆ ವಶರಾಗಿ ಅವರು ಬಂದಿಲ್ಲ, ಅವರಿಗೂ ಕೂಡ ಸ್ವಾಗತ. ಆದರೆ ತಾವು ಇಲ್ಲಿ ಆಗಮಿಸಿದ್ದೀರಿ, ನಿಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ, ಮನಸ್ಸಿನಿಂದ ಸ್ವಾಗತ. ಮಕ್ಕಳು ಬಾಬನಿಗೂ ಕೂಡ, ನಾವೆಲ್ಲ ಮಕ್ಕಳೂ ಸಹ ಬಾಬಾ ನಿಮಗೂ ಹೃದಯಪೂರ್ವಕವಾದ ಸ್ವಾಗತ ಮಾಡುತ್ತೇವೆ, ಸ್ವಾಗತ ಮಾಡುತ್ತೇವೆ, ಸ್ವಾಗತ ಮಾಡುತ್ತೇವೆ. ಧನ್ಯವಾದ ಬಾಬಾ ನಿಮಗೂ ಎಂದು ಹೇಳಿದರು. ತಾವು ಮಕ್ಕಳು ಸದಾ ಖುಷಿಯಾಗಿರಿ. ಈ ಖುಷಿ ಏನಿದೆಯಲ್ಲ, ಇದು ಸದಾ ಅತಿಯಾದ ಕಷ್ಟದ ಕಾರ್ಯವನ್ನು ಕೂಡ ಸಂಪೂರ್ಣ ಸಹಜವಾಗಿ ಮಾಡುತ್ತದೆ. ಯಾವುದೇ ಪರೀಕ್ಷೆ ಇರಲಿ, ತಾವು ಸಹಜ ರೀತಿಯಿಂದ ಪಾರು ಮಾಡಲು ಸಾಧ್ಯವಾಗುತ್ತದೆ. ಏನು ಬೇಕಾದರೂ ಆಗಲಿ, ನಿಶ್ಚಯ ಮತ್ತು ಖುಷಿ ಹೋಗಬಾರದು. ಒಂದು ವೇಳೆ ನಿಮಗೆ ನಿಶ್ಚಯ ಇತ್ತು ಎಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಆ ಖುಷಿ ಹೋಗುವುದಿಲ್ಲ. ಸರಿ ತಾನೆ? ಸದಾ ಖುಷಿಯಾಗಿದ್ದೀರಾ?
ಯಾರು ಆಗಮಿಸಿದ್ದಾರೆ, ಯಾರು ಬಂದಿದ್ದಾರೆ, ಯಾರು ಫಸ್ಟ್ ಟೈಮ್ ಬಂದಿದ್ದಾರೆ ಅವರಿಗೆ ಡಬಲ್ ಗುಣ ನೆನಪು ಪ್ರೀತಿಗಳು. ಮತ್ತು ಯಾರು ಯೋಚಿಸಿ ಯೋಚಿಸಿ ಬಂದಿದ್ದಾರೆ ಅವರಿಗೂ ಕೂಡ ಅನೇಕ ಪಟ್ಟು ನೆನಪು ಪ್ರೀತಿಗಳು. ಮತ್ತು ಯಾರು ಸಂಶಯದಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ಬಾಬನ ಹೃದಯದಲ್ಲಿ ಸದಾ ಕುಳಿತುಕೊಳ್ಳುತ್ತಾರೆ. ಏಕೆಂದರೆ ಸಂಶಯದಲ್ಲಿರುವಂಥವರು ಬಹಳ ಪ್ರೀತಿಯಲ್ಲಿ ಇರುತ್ತಾರೆ. ಏಕೆಂದರೆ ನೀವು ಬಂದಿದ್ದೀರಿ. ಇದೇ ನಿಮ್ಮ ಎಲ್ಲಕ್ಕಿಂತ ಶ್ರೇಷ್ಠ ಭಾಗ್ಯವಾಗಿದೆ. ಬರುವುದಕ್ಕಾಗಿ ನೀವು ಒಂದು ಹೆಜ್ಜೆಯನ್ನು ಎತ್ತಿಟ್ಟಿದ್ದೀರಿ. ಕಾರಣ ಬಲೆ ಯಾವುದೇ ಆಗಿರಲಿ ಸರಿ, ಹೋಗಿ ನೋಡೋಣ ಏನಾಗುತ್ತದೆ ಎಂದು, ಒಂದು ಸಾರಿ ನೋಡಿ ಬರೋಣ ಎಂದು ಬಂದಿದ್ದೀರಿ. ಆದರೂ ಆ ಮಕ್ಕಳಿಗೂ ಸಹ ಮನಸ್ಸಿನಿಂದ ಧನ್ಯವಾದಗಳು. ಕೆಲವು ಮಕ್ಕಳು ಈ ರೀತಿಯೂ ಯೋಚನೆ ಮಾಡುತ್ತೀರಿ, ಒಳ್ಳೆಯದು. ದಾದಿಯಲ್ಲಿ ಬಾಬಾ ಸಂಪೂರ್ಣ ರಾತ್ರಿ ಕುಳಿತುಕೊಳ್ಳುತ್ತಿದ್ದರು. ಇಲ್ಲಿಯಾದರೂ ಒಂದೆರಡು ಗಳಿಗೆ ಬಂದು ಹೋಗುತ್ತಾರೆ. ಈ ರೀತಿ ಕೆಲವರು ಹೇಳಲು ಸಾಧ್ಯವಿದೆ. ಆ ಮಕ್ಕಳಿಗೂ ಸಹ ನಾನು ಬಹಳ ಪ್ರೀತಿ ಮಾಡುತ್ತೇನೆ. ಕಡಿಮೆ ಎಂದರೆ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ದೀರಿ. ನೀವು ವಿಚಾರ ಸಾಗರ ಮಂಥನ ಮಾಡಿದಿರಲ್ಲವೇ? ಆದರೆ ಇದಕ್ಕೆ ಉತ್ತರ ಕೇವಲ ಇದೇ ಆಗಿದೆ. ಎಲ್ಲ ಸಮಯ ಒಂದೇ ರೀತಿ ಇರುವುದಿಲ್ಲ. ಸರಿ, ಒಪ್ಪಿಕೊಳ್ಳೋಣ. ನಾನು ದಾದಿಯ ತನುವಿನಲ್ಲಿ ಸಂಪೂರ್ಣ ರಾತ್ರಿ ಕುಳಿತುಕೊಳ್ಳುತ್ತಿದ್ದೆ. ಆಗ ನೀವು ಬಹಳ ಪರಿಶ್ರಮ ಪಡುತ್ತಿದ್ದೀರಲ್ಲವೇ? ಆಗ ಪರಿವರ್ತನೆ ಏನಾಯಿತು? ಸಂಪೂರ್ಣ ರಾತ್ರಿ ಕುಳಿತುಕೊಂಡಿದ್ದಕ್ಕೆ ಪರಿವರ್ತನೆಯೇ ಆಗಿಲ್ಲ ಎಂದಾಗ ಸಮಯವನ್ನು ಪರಿವರ್ತನೆ ಮಾಡಲೇಬೇಕಲ್ಲವೇ? ಯಾವಾಗ ದೇಹಾಭಿಮಾನದಲ್ಲಿ ಜಾಸ್ತಿ ಬರುತ್ತೇವೆ ಆಗ ದೇಹಾಭಿಮಾನದಲ್ಲಿ ಬಾಬಾ ಕಾಣಿಸುವುದೇ ಇಲ್ಲ. ಮತ್ತು ಯಾವಾಗ ಬಾಬನಿಗಿಂತ ಜಾಸ್ತಿ ಅನ್ಯರ ಮೇಲೆ ಪ್ರೀತಿ ಇರುತ್ತದೆ ಆಗಲೂ ಬಾಬಾ ಕಾಣಿಸುವುದಿಲ್ಲ. ಇದು ಸಂಪೂರ್ಣ ಸತ್ಯ ಮಾತಾಗಿದೆ. ಕೆಲವು ಮಕ್ಕಳಿಗೆ ಗೊತ್ತಿದೆ, ನನ್ನ ಬಾಬಾ ಬರುತ್ತಿದ್ದಾರೆ, ನನ್ನದೇ ಬಾಬಾ ಬರುತ್ತಿದ್ದಾರೆ ಎಂದು. ಆದರೆ ಬಾಬನಿಗಿಂತಲೂ ಜಾಸ್ತಿ ಪ್ರೀತಿ ಬೇರೆ ಕಡೆ ಇದೆ. ಆದ್ದರಿಂದ ಅವರು ಬಾಬನ ಕಡೆ ಹೆಜ್ಜೆ ಎತ್ತಿ ಇಡುತ್ತಿಲ್ಲ. ಬಾಬನಿಗಿಂತ ಜಾಸ್ತಿ ಬೇರೆ ಕಡೆ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ. ಆದ್ದರಿಂದ ಅವರು ಬರುತ್ತಿಲ್ಲ. ಪ್ರೀತಿ ಏನೋ ಇದೆ, ಆದರೆ ಪಕ್ಕಾ ನಿಶ್ಚಯವೂ ಇದೆ. ನನ್ನ ಬಾಬಾ ಆಗಿದ್ದಾರೆ. ಆದರೆ ನಾವು ಇಲ್ಲಿ ಕುಳಿತುಕೊಂಡು ಅಲ್ಲಿಯೇ ನಿಮ್ಮ ಜೋಳಿಗೆಯನ್ನು ನೆನಪು ಪ್ರೀತಿಗಳಿಂದ ತುಂಬಿಸುತ್ತಿದ್ದೇವೆ. ನೀವು ತಂದೆಯನ್ನು ಗುರುತಿಸಿದ್ದೀರಿ, ನಿಶ್ಚಯ ಮಾಡಿಕೊಂಡಿದ್ದೀರಿ. ತಾವು ಮಕ್ಕಳು ಸದಾ ಇದೇ ಖುಷಿಯಲ್ಲಿರಬೇಕು. ಏಕೆಂದರೆ ಒಂದು ವಸ್ತುವನ್ನು ನಾನು ನೋಡಿದ್ದೇನೆ. ಯಾವ ಮಕ್ಕಳಿಗೆ ಪ್ರೀತಿ ಇದೆಯಲ್ಲವೇ? ಪ್ರೀತಿ ಮನಸ್ಸಿನ ಪ್ರೀತಿ ಇದೆ. ಅವರಿಗೆ ತಂದೆಯ ಪ್ರೀತಿಯ ಸುಗಂಧ ಮಲಗಲು ಬಿಡುತ್ತಿಲ್ಲ. ಆ ಸುಗಂಧ ಗಳಿಗೆಗಳಿಗೆಗೂ ಅವರು ಸುವಾಸನೆ ಮಾಡುತ್ತಿದ್ದಾರೆ, ಮೂಸಿಸುತ್ತಿದ್ದಾರೆ. ಎದ್ದರು, ಮಲಗಿದರು, ಕೂತರು, ನಿಂತರು ತಂದೆಯ ನೆನಪೇ ಬರುತ್ತಿದೆಯಲ್ಲವೇ? ಹೇಗೆ ಯಾರಿಗಾದರೂ ಜಾಸ್ತಿ ತಿನ್ನುವ ಆಸಕ್ತಿ ಇರುತ್ತದೆಯಲ್ಲವೇ? ಎಲ್ಲಿ ಏನೇ ಮಾಡಿದರೂ ಅವರ ಮೂಗು ಉದ್ದವಾಗುತ್ತದೆ. ಮೂಸಿಸಿ ಹೇಳುತ್ತಾರೆ, ಇಂಥವರು ಇದನ್ನೇ ಮಾಡುತ್ತಿದ್ದಾರೆ ಎಂದು. ಮೂಸಿಸುವುದರಿಂದ ಅಂದರೆ ಆ ವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಬಾಯಲ್ಲಿ ನೀರು ಬರುತ್ತದೆ. ಇದೇ ಆಗಿದೆಯಲ್ಲವೇ? ಅದೇ ರೀತಿ ತಂದೆಯ ಪ್ರೀತಿಯ ಮುದ್ದಿನ ಮಕ್ಕಳೂ ಸಹ ಇದ್ದಾರೆ. ಅವರ ಮೂಗು ಕೂಡ ಇಷ್ಟು ಉದ್ದವಾಗುತ್ತದೆ. ಗಣಪತಿ ಎಂದು ಹೇಳಲಾಗುತ್ತದೆ. ಯಾರು ತಂದೆಯ ಪ್ರೀತಿಯ ಸುಗಂಧವನ್ನು ಮೂಸಿಸುತ್ತಾರೆ ಅಂದರೆ ವಾಸನೆ ತೆಗೆದುಕೊಳ್ಳುತ್ತಾರೆ ಅವರು ಬಾಬನ ಹತ್ತಿರ ಬಂದು ತಲುಪುತ್ತಾರೆ. ಒಳ್ಳೆಯದು. ಈಗ ನೀವೇಳಿರಿ, ಇಲ್ಲಿ ಸತ್ಯ ಗಣಪತಿ ಯಾರಾಗಿದ್ದಾರೆ? ಆಗಿದ್ದೀರಾ? ಅಥವಾ ಸ್ವಲ್ಪ ಎಲ್ಲೆಲ್ಲಿಯಾದರೂ ಯಾವುದೇ ಒಂದು ಮೂಲೆಯಲ್ಲಿ ಹುಲ್ಲುಕಡ್ಡಿಯಷ್ಟು ಸಂಶಯ ಬರುತ್ತದೆಯಾ? ಈಗ ತಾವು ಹೇಳಿರಿ, ಸತ್ಯ ಗಣಪತಿ ಯಾರಾಗಿದ್ದಾರೆ? ಹಾಗಾದರೆ ಅಸತ್ಯ ಗಣಪತಿಯೂ ಇರುತ್ತಾರೇನೋ?
ಹಾಂ, ಅದು ಬೇರೆ ಮಾತು. ಹೇಗೆ? ಬಾಯಿಂದ ಹೇಳುತ್ತಾರೆ, ಹಾಂ, ನಮಗೆ ಮೊದಲೇ ಗೊತ್ತಿತ್ತು ಬಾಬಾ ಆಗಿದ್ದಾರೆ ಎಂದು ನಾವು ತಿಳಿದುಕೊಂಡಿದ್ದೆವು. ಆದರೆ ಮನಸ್ಸಿನಿಂದ ಸ್ವೀಕಾರ ಮಾಡುವುದಿಲ್ಲ. ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಾರೆ, ಹೌದು ಬಾಬಾ ಬರುತ್ತಾರೆ ಎಂದು. ಅವರ ಸೊಂಡಿಲು ನಕಲಿಯಾಗಿರುತ್ತದೆ. ಪ್ರೀತಿಯಲ್ಲಿರುವಂಥವರು ಯಾರಿದ್ದಾರೆ ಅವರು ನಿಜವಾದ ಗಣಪತಿಯಾಗಿರುತ್ತಾರೆ. ಗಣಪತಿ ಎಂದರೆ ಅಲ್ಲಿಯೇ ಕುಳಿತುಕೊಳ್ಳುವವನು. ಬಲೆ ಅವರಿಗೆ ಯಾರು ಏನೇ ಹೇಳಲಿ, ಎಷ್ಟೇ ಅಲುಗಾಡಿಸುವ ಪ್ರಯತ್ನ ಮಾಡಲಿ, ಆದರೆ ಅವರು ಎಂದೂ ಅಲುಗಾಡಲು ಸಾಧ್ಯವಿಲ್ಲ. ಅವರೇ ಅಂಗದ ಮತ್ತು ಗಣಪತಿಯಾಗಿರುತ್ತಾರೆ. ಅಂತಹ ಮಕ್ಕಳ ಪೂಜೆ ಬಹಳ ಮಾಡುತ್ತಾರೆ. ಒಳ್ಳೆಯದು ಮಕ್ಕಳೇ, ತಾವು ಸದಾ ಖುಷಿಯಾಗಿರಿ ಮತ್ತು ಈಗ ತಮ್ಮ ಬ್ರಹ್ಮ ತಂದೆಯನ್ನು ಹೃದಯದಿಂದ ಸ್ವಾಗತ ಮಾಡಿರಿ, ಮನಸ್ಸಿನಿಂದ ಸ್ವಾಗತ ಮಾಡಿರಿ. ಒಂದು ಈಗ ವೆಲ್ಕಮ್ ಮಾಡುವುದಾಗಿದೆ, ಒಂದು ಈಗ ಸ್ವಾಗತ ಮಾಡುವುದಾಗಿದೆ, ಮತ್ತೊಂದು ಸ್ವಾಗತ ಮಾಡುವುದಾಗಿದೆ. ಸರಿಯಲ್ಲವೇ? ತಾವೆಲ್ಲರೂ ಬಹಳ ಒಳ್ಳೆಯವರು. ಬಾಬಾ ತಾವು ನಮಗಿಂತಲೂ 1000 ಪಟ್ಟು 1,00,000 ಪಟ್ಟು ಪದಮದಷ್ಟು ಒಳ್ಳೆಯವರಾಗಿದ್ದೀರಿ ಬಾಬಾ ಎಂದು ಹೇಳಿದರು. ನಾವೆಲ್ಲ ಆತ್ಮಿಕ ಮಕ್ಕಳ ಕಡೆಯಿಂದ ತಾವು ಆತ್ಮಿಕ ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ ಎಂದು ಮಕ್ಕಳು ಹೇಳಿದರು. ನಾನು ಸಹ ಮನಸ್ಸಿನಿಂದ ನಮಸ್ತೆ ಮಾಡುತ್ತೇನೆ, ನಿಮಗೆ ಕೈ ಜೋಡಿಸಿ ನಮಸ್ತೆ ಮಾಡುತ್ತೇನೆ. ತಾವು ಸದಾ ಈ ರೀತಿ ಮುಗುಳ್ನಗುತ್ತಾ ಇರಿ. ತಮ್ಮ ಮನಸ್ಸಿನಲ್ಲಿ ಬಾಬನ ಪ್ರತಿ ಎಂದು ಪ್ರೀತಿ ಕಡಿಮೆಯಾಗಬಾರದು. ಈ ಪ್ರೀತಿಯ ಧಾರೆ ನಿಮ್ಮನ್ನು ಒಂದು ದಿನ ಸಾಗರನನ್ನು ಅಪ್ಪಿಕೊಳ್ಳುವಂತೆ ಮಾಡುತ್ತದೆ. ಈ ಧಾರೆಯ ಎದುರುಗಡೆ ಯಾವುದೇ ಅಡೆತಡೆಗಳು ಬಂದರೂ ಅದು ತನ್ನ ದಾರಿಯನ್ನು ತಾನು ಮಾಡಿಕೊಳ್ಳುತ್ತದೆ. ನಿಮಗೆ ನಿಶ್ಚಯ ಇದೆಯಲ್ಲವೇ? ಎಷ್ಟೇ ದೊಡ್ಡ ಪರ್ವತಗಳು ಬಂದರೂ ನೀವು ಅರಿಯುವುದನ್ನು ಯಾವ ಪರ್ವತಗಳು ತಡೆಯಲು ಸಾಧ್ಯವಿಲ್ಲ. ತಾವೀಗ ಸಾಗರನನ್ನು ಅಪ್ಪಿಕೊಳ್ಳುತ್ತಿದ್ದೀರಿ. ಒಳ್ಳೆಯದು ಮಕ್ಕಳೇ, ಬರುತ್ತೇನೆ. ಸದಾ ಖುಷಿಯಾಗಿರಿ. ನಾನು ಮನಸ್ಸಿನಿಂದ ಈ ತನುವಿಗೂ ಸಹ ಧನ್ಯವಾದಗಳನ್ನು ಕೊಡುತ್ತೇನೆ. ಈ ತನುವಿನ ಮಾಧ್ಯಮದಿಂದಲೇ ತಾವು ಮಕ್ಕಳು ಮಿಲನ ಮಾಡುತ್ತಿದ್ದೀರಿ. ನಾನು ನಿಮ್ಮನ್ನು, ನೀವು ನನ್ನನ್ನು ಈ ತನುವಿನ ಮಾಧ್ಯಮದಿಂದ ಮಿಲನ ಮಾಡುತ್ತಿದ್ದೇವೆ. ಪ್ರತಿಯೊಂದು ತನುವಿಗೂ ಧನ್ಯವಾದಗಳನ್ನು ಕೊಡುತ್ತೇನೆ ಮತ್ತು ತಾವೆಲ್ಲರಿಗೂ ಸಹ ಧನ್ಯವಾದ. ತಾವೂ ಸಹ ಮಿಲನ ಮಾಡಲು ಬಂದು ತಲುಪಿದ್ದೀರಿ. ನಂತರ ಮಕ್ಕಳು ಬಾಬನಿಗೆ ಹೇಳಿದರು, ನನ್ನ ಬಾಬಾ ಬಂದಿದ್ದಾರೆ, ಎಲ್ಲರ ಮನಸ್ಸಿನಲ್ಲಿ ನಿಂತಿದ್ದಾರೆ ಎನ್ನುವಂತಹ ಗುಂಗಿನಲ್ಲಿ ಸಂಪೂರ್ಣ ವಾತಾವರಣವನ್ನು ಅಲೆ ಎಬ್ಬಿಸಿದರು. ಅಂದರೆ ಈ ಹಾಡಿನ ಅಲೆ ಎಬ್ಬಿಸಿದರು. ಎಲ್ಲ ಮಕ್ಕಳ ಕಡೆಯಿಂದ ಬಾಬನಿಗೆ ಹೂಗುಚ್ಛವನ್ನು ಅರ್ಪಣೆ ಮಾಡಲಾಯಿತು. ನನ್ನ ಕಡೆಯಿಂದಲೂ ಸಹ ನಿಮಗೆ ಜಗತ್ತಿನ ಎಲ್ಲಕ್ಕಿಂತ ಅತಿ ದೊಡ್ಡ ಉಡುಗೊರೆಯನ್ನು ನಾನು ಕೊಡುತ್ತೇನೆ. ನಿಮಗೆ ಗೊತ್ತೇ ಇಲ್ಲ, ಅದು ಕಾಣಿಸುವುದೂ ಇಲ್ಲ, ಆದರೂ ನಿಮಗೆ ಆ ಕಾಣಿಕೆ ಉಡುಗೊರೆ ಬಂದು ತಲುಪುತ್ತದೆ. ಈಗ ತಮ್ಮ ಬ್ರಹ್ಮ ತಂದೆಯೊಂದಿಗೆ ಮಿಲನ ಮಾಡಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.